ಸರ್ ನಮಸ್ತೆ ಸರ್. ಹಾಂ ನಮಸ್ತೆ ಹೇಳಿ. ಸರ್ ರೀತವ್ರನ್ನ ಅರೆಸ್ಟ್ ಮಾಡಿದ್ದೀರಲ್ಲ ಅವ್ರ ಕಡೆಯವರು ಸರ್ ನಾವು. ನೀವು ಎಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಒಂದಿನ ಟೈಮ್ ಕೊಡಿ ನಾವೆಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇವಾಗ ಏನಾಯಿತು ಸರ್? ರೀತನ ಹೆಸರಲ್ಲಿ ಏನಾದರೂ ಆಸ್ತಿ ಇದೆಯಾ? ಎಲ್ಲ ತನಿಖೆ ಮಾಡಿದ್ವಿ. ಅವ್ರದ್ದು ಬಜಾಜ್ ಆಟೋ ಶೋರೂಮಲ್ಲಿ ಸಾಲ ಇದೆ, ಮತ್ತು ಬ್ಯಾಂಕಲ್ಲಿ ಮನೆ ಲೋನ್ ಬೇರೆ ಇದೆ, ಇನ್ನೂ ಸ್ಕೂಟಿದು ಲೋನ್ ಬೇರೆ ಇದೆ. ಇದೆಲ್ಲ ಜಾಸ್ತಿ ಲೋನ್ ಇದೆ, ಅವ್ರದ್ದು ಸಾಲ ಇದೆ. ನಾವೆಲ್ಲ ನೋಡಿದ್ವಿ. ಅವ್ರ ಹೆಸ್ರಲ್ಲಿ ಏನೂ ಆಸ್ತಿ ಇಲ್ಲ. ಇವಾಗ ಮನೆ ಇರೋದ್ರ ಮೇಲೂ ಸಾಲ ಇದೆ. ಇವಾಗ ಅವ್ರ ಹೆಸ್ರಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಇದು ಯಾರೋ ಸುಳ್ಳು ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಹೌದು ಸರ್, ಯಾರೋನೋ ಸುಮ್ಮನೆ ಸುಳ್ಳು ಹೇಳಿರೋದು ಸರ್. ಇದು ಸುಮ್ಮನೆ ಚೆನ್ನಾಗಿರೋದು ನೋಡಿ ಇವ್ರು ಸಾಲ ಮಾಡ್ಕೊಂಡು ಮಾಡಿದ್ರು ಸರ್. ಇವಾಗ ನಾನು ಹೇಳೋದು ಏನಂತಂದರೆ, ಅವ್ರಿಗೆ ನಿಧಿ ಸಿಕ್ಕಿರೋರಾಗಿದ್ದರೆ ಅವ್ರು ಯಾಕೆ ಹಂಗಿರೋರು ಹೇಳಿ ಸರ್? ಇವಾಗ ಎಲ್ಲ ದೊಡ್ಡ ದೊಡ್ಡ ಅರಮನೆ ಅಂತ ಮನೆ ಕಟ್ಕೊಬಿಟ್ಟು ಒಂದು ಕಾರ್ ತೊಗೊಬಿಟ್ಟು ಆರಾಮಾಗಿ ಓಡಾಡ್ಬೋದಾಗಿತ್ತು. ಅಂಥದ್ದು ಅವರು ಏನೂ ಮಾಡಿಲ್ವಲ್ಲ ಸರ್. ಎಲ್ಲ ನಿಧಿ ಸಿಕ್ಕಿ ದುಡ್ಡು ಸಿಕ್ಕಿರೋರಾಗಿದ್ದರೆ ಯಾಕೆ ಹಂಗಿರೋರು? ಯಾಕೆ ಸಾಲ ಮಾಡ್ಕೊಳ್ಳೋರು ಸರ್ ಅವರು? ಹೌದಪ್ಪ, ಎಲ್ಲ ತನಿಖೆ ಮಾಡಿದ್ವಿ. ನಮ್ಗೆ ಈ ಥರ ಕಂಪ್ಲೇಂಟ್ ಬಂದಾಗ ನಾವು ತನಿಖೆ ಮಾಡಲೇಬೇಕು, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು. ನಾವು ಮಾಡೋ ಕರ್ತವ್ಯ ನಾವು ಮಾಡಿದ್ದೀವಿ. ಆದರೆ ಇದು ಇವಾಗ ನಾವೆಲ್ಲ ತನಿಖೆ ಮಾಡಿದ ಪ್ರಕಾರ ಆದರೆ ಅವ್ರ ಹೆಸರಲ್ಲಿ ಏನೂ ಆಸ್ತಿ ಇದೆ. ಇನ್ನೂ ಸಾಲ ನೋಡಿದ್ವಿ, ಅದಕ್ಕೆ ಅವ್ರನ್ನ ರಿಲೀಸ್ ಮಾಡ್ತೀವಿ. ಅದಕ್ಕೆ ನಮ್ಮ ಕಸ್ಟಡಿಯಲ್ಲಿ 2-3 ದಿವಸ ಇಟ್ಕೊಂಡಿದ್ದಾಗ್ತು. ಯಾಕಂದರೆ ನಾವೆಲ್ಲ ತನಿಖೆ ಮಾಡಿ ಎಲ್ಲ ವಿಚಾರಣೆ ಮಾಡಿದ್ವಿ. ಸರ್ ನಂದು ಈ ಥರ ಲೋನ್ ಐತೆ, ಈ ಥರ ನಾನು ಲೋನ್ ಮಾಡ್ಕೊಂಡಿದ್ದೀನಿ, ನನ್ನ ಮನೆಯವರು ಇಂಥ ಹತ್ರ ಎಗ್ರೆಸ್ ಅಂಗಡಿ ಮಾಡ್ತಾರೆ, ಮತ್ತು ನಾನು ಈ ಥರ ಸೂಪರ್ ಮಾರ್ಕೆಟಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಮತ್ತು ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿ ಈ ಥರ ರೀತಾ ಅನ್ನೋರು ಕೆಲ್ಸಕ್ಕೆ ಬರ್ತಾರ ಅಂತ ಎಲ್ಲ ವಿಚಾರಣೆ ಮಾಡ್ಕೊಂಡು ಬಂದ್ವಿ. ಇದು ಸುಳ್ಳು ಸುದ್ದಿ ಅಂತ ಹೇಳಿ ನಮಗೆ ಗೊತ್ತಾಯಿತು. ಅದಕ್ಕೆ ಅವ್ರನ್ನ ರಿಲೀಸ್ ಮಾಡ್ತೀವಿ. ಹೌದು ಸರ್, ಇದು ಸುಳ್ಳು ಸುದ್ದಿನೇ. ಚೆನ್ನಾಗಿರೋರು ನೋಡಿದ್ರೆ ಜನ ಹಂಗೆ ಸರ್ ಹೊಟ್ಟೆ ಉರ್ಕೊಳ್ಳೋದು ಜಾಸ್ತಿ, ಅದಕ್ಕೆ ಈ ಥರ ಹೇಳ್ತಾರೆ. ಆದರೆ ನಿಧಿ ಸಿಕ್ಕಿರೋರು ಯಾರೂ ಹಿಂಗಿರೋದಿಲ್ಲ ಸರ್. ಕೃಷ್ಣಪ್ಪ, ಆ ರೀತಾ ಅವ್ರನ್ನ ಹೊರಗಡೆ ಕಳಿಸ್ಬಿಡಿ. ಇಲ್ಲೋಡಮ್ಮ, ನಿಮ್ಮನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಇದು ನಿಧಿ ಸಿಕ್ಕಿರೋದು ಯಾವುದೋ ಸುಳ್ಳು ಸುದ್ದಿ ಅಂತ ಹೇಳಿ ನಮಗೆ ಕನ್ಫರ್ಮ್ ಆಯಿತು. ಇವಾಗೆಲ್ಲ ತನಿಖೆ ಮಾಡಿದ ಪ್ರಕಾರ ಏನು ನಿಮ್ಮ ಹೆಸರಲ್ಲಿ ಏನೋ ಆಸ್ತಿ ಇಲ್ಲ. ಅದಕ್ಕೋಸ್ಕರನ ಇವಾಗ ನಾವು ನಿಮ್ಮನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಇದು ಸುಳ್ಳು ಸುದ್ದಿ ಅಂತ ಹೇಳಿ. ಸರ್, ಮತ್ತೆ ಸುಳ್ಳು ಸುದ್ದಿ ಆದರೆ ಸುಳ್ಳು ಸುದ್ದಿ ಕೊಟ್ಟವ್ರನ್ನ ನೀವು ಅರೆಸ್ಟ್ ಮಾಡಬೇಕಲ್ಲ. ಅಲ್ಲ, ನನ್ನಂತೂ ಕರ್ಕೊಂಡು ಬಂದ್ರಿ. ನಾನೇನು ಮುಂದೆಗಡೆ ಮಾತಾಡ್ದಂಗೆ ಬಂದು 2 ದಿವಸ ನಾನು ಸ್ಟೇಷನಲ್ಲಿ ಇದ್ದೀನಿ. ಇದು ಸುಳ್ಳು ಸುದ್ದಿ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕಲ್ಲ. ಇವಾಗ ನೀವು ಕಂಪ್ಲೇಂಟ್ ಕೊಟ್ಟರೆ ಅವ್ರನ್ನ ಇವಾಗ ನಾವು ಅರೆಸ್ಟ್ ಮಾಡ್ತೀವಿ. ಹೌದು ಸರ್, ನಾನು ಕಂಪ್ಲೇಂಟ್ ಕೊಡ್ತೀನಿ. ಇವಾಗ ನನ್ನ ಮೇಲೆ ಅವ್ರು ಮತ್ತೆ ಸುಳ್ಳು ಆರೋಪ ಮಾಡಿದ್ರಲ್ಲ, ಇವಾಗ ನೋಡಿ ನನಗೆ ಈ ಥರ ಬೆದರಿಕೆ ಆಗ್ತಾ ಇದ್ದಾರೆ. ಸುಮ್ಮನೆ ಊರಲ್ಲೆಲ್ಲ ನನಗೆ ಹಿಂಗೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹಿಂಗೆ ರೀತನ್ಗೆ ನಿಧಿ ಸಿಕ್ಕೈತೆ ಅಂತ ಹೇಳಿ ಸುಮ್ಮನೆ ಊರಲ್ಲೆಲ್ಲ ಈ ಥರ ಹೇಳ್ಕೊಂಡು ನನಗೆ ತುಂಬ ಟಾರ್ಚರ್ ಆಗ್ತೈತೆ. ನನಗೆ ಅಲ್ಲಿ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಲ್ಲರ ಹತ್ರನೂ ಈ ಊರಲ್ಲೆಲ್ಲನ ಸುಮ್ಮನೆ ಹಿಂಗೆ ಸಾರ್ತಾ ಇದ್ದಾರೆ ಅವರು ಎಲ್ಲ ಸೇರಿಕೊಂಡು. ನಿಮಗೆ ಗೊತ್ತಾಯ್ತಲ್ಲ ಇದು ಸುಳ್ಳು ಸುದ್ದಿ ಅಂತ ಹೇಳಿ. ಇವಾಗ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್. ನಾನು ನೋಡಿದ್ರಲ್ಲ ವೀಕ್ಷಕರೇ, ನಾನು ಕರ್ಕೊಂಡು ಬಂದು 1 ದಿವಸ 2 ದಿವಸ ಸ್ಟೇಷನಲ್ಲಿ ಇಟ್ಕೊಂಡು ಎಲ್ಲ ಕೇಳಿದ್ರು. ನೀನು ನಿಧಿ ಸಿಕ್ಕೈತಂತೆ, ಎಷ್ಟು ಸಿಕ್ಕಿತು, ಎಲ್ಲಿ ಸಿಕ್ಕಿತು, ಏನೆಲ್ಲ ಕೇಳಿದ್ರು. ಅದಕ್ಕೆ ಇಲ್ಲ ಸರ್, ನನಗೇನು ನಿಧಿ ಸಿಕ್ಕಿಲ್ಲ ಅಂತ ಹೇಳಿ ನಾನು ಹೇಳಿದೆ. ಮತ್ತು ನನ್ನ ಹೆಸರಲ್ಲೆಲ್ಲನ ಅವರು ಏನೇನಿದೆ ಆಸ್ತಿ ಅಂತ ಹೇಳಿ ಎಲ್ಲ ತನಿಖೆ ಮಾಡಿದ್ರು. ತನಿಖೆ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಇದು ಸುಳ್ಳು ಸುದ್ದಿ, ರೀತನ್ಗೆ ನಿಧಿ ಸಿಕ್ಕಿಲ್ಲ, ಏನು ಆಸ್ತಿ ಮಾಡಿಲ್ಲ ಅಂತ ಹೇಳಿ ಇವಾಗ ಅವ್ರಿಗೆ ಗೊತ್ತಾಯಿತು. ಅದಕ್ಕೇ ಇವಾಗ ನನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಸುಳ್ಳು ಸುದ್ದಿ ಯಾರು ಒಪ್ಪಿಸಿದ್ರು? ಅವ್ರು ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಈ ರೀತಿ, ನಿಧಿ ಸಿಕ್ಕೈತೆ ಅಂತ ಹೇಳಿ. ಅದಕ್ಕೇ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಅವ್ರನ್ನ ಕರೆಸ್ಬಿಟ್ಟು ಚೆನ್ನಾಗಿ ಬೈತಿ ಬಿಡಿ. ಈ ಥರ ಎಲ್ಲ ಯಾಕೆ ನೀವು ಸುಳ್ಳು ಸುದ್ದಿ ಹಬ್ಬಿಸ್ತೀರಾ ಅಂತ ಹೇಳಿ. ಸುಮ್ಮನೆ ಹಿಂಗೆಲ್ಲ ಮಾಡೋದು ಸರಿ ಇಲ್ಲ ನೀವು ಅಂತ ಹೇಳಿ ಚೆನ್ನಾಗಿ ಬೈತೀನಿ ಅವ್ರನ್ನ, ಕಂಪ್ಲೇಂಟ್ ಕೊಟ್ಟಿರೋರನ್ನ. ಮತ್ತು ಇದು ಕಂಪ್ಲೇಂಟ್ ಕೊಟ್ಟರೆ ಸರ್ ಸರಿ ಹೋಗೋದು? ಈ ಥರ ಮಾಡಿದ್ರೆ ಹೆಂಗೆ ಸರ್? ಸುಮ್ಮನೆ ಒಬ್ಬ ಹೆಂಗ್ಸಿಗೆ ಈ ಥರ ಆಗ್ಲಲ್ಲನ ನಿಧಿ ಸಿಕ್ಕೈತೆ ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇದ್ರೆ, ಎಲ್ಲೋದ್ರೂ ಎಲ್ಲರ ಹತ್ರನೂ ಹಿಂಗೆ ಹೇಳ್ತಾ ಇದ್ರೆ, ನಾವೇನೇ ದುಡಿದು ಮಾಡಿ ಸಾಲ ಮಾಡಿದ್ರೂ ನಮಗೆ ಈ ಥರ ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ಹೇಳಿ ಸರ್? ನೀವೇ ಹೇಳಿ. ಏನು ಮಾಡ್ಬೇಕಂತ ಹೇಳಿ ಸರ್ ನೀವೇನೆ. ಬಾ ರೀತಾ, ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ತೀಯ? ಬಾ, ಸುಮ್ಮನೆ ಹೆಂಗಾದರೂ ಮಾಡ್ಕೊಳ್ಳಿ ಹೇಳು. ಯಾಕೆ ಇವರೆಲ್ಲ ಬೈತಾರೆ ಸರ್? ಅವ್ರಿಗೆ ಚೆನ್ನಾಗಿ ಉಗಿರಿ ಸರ್ ಕರೆಸ್ಬಿಟ್ಟು. ಅಲ್ಲ, ಈ ಥರ ಯಾಕೆ ಮಾಡಬೇಕು ಸರ್ ಅವರು? ಇಲ್ಲ ಬಂಟಿ, ನಾನು ಕಂಪ್ಲೇಂಟ್ ಕೊಡ್ತೀನಿ, ಸುಮ್ಮನಿರು. ಅಲ್ಲ, ಸುಮ್ಮನೆ ನನ್ನ ಮೇಲೆ ಹಿಂಗೆಲ್ಲ ಆರೋಪ ಮಾಡಿಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ರಲ್ಲ. ನಾನು ಏನು ಮಾಡಿದ್ದೆ ಅಂಥದ್ದು ಅವರಿಗೆ? ಇಲ್ಲೋಡಮ್ಮ, ನಾನು ಅವ್ರನ್ನ ಕರೆಸ್ಬಿಟ್ಟು ಸರಿಯಾಗಿ ಹೇಳ್ತೀನಿ. ಇದೊಂದು ಸತಿ ಅವ್ರನ್ನ ಕ್ಷಮಿಸ್ಬಿಡಿ, ಸರಿನಾ? ಇದೊಂದು ಸತಿ ನೀವು ಇದೊಂದು ಚಾನ್ಸ್ ಕೊಡಿ. ನಾನು ಹೇಳ್ತೀನಿ, ನೋಡ್ರಿ, ನಿಮ್ಗೆ ಇದೊಂದು ಚಾನ್ಸ್ ಕೊಟ್ಟಿರೋದು. ನೀವು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಸಿದ್ರಿ, ಮತ್ತು ನಿಧಿ ವಿಷಯ ಅಂತ ಹೇಳಿ ನೀವೇನಾದ್ರೂ ಅವ್ರಿಗೆ ಏನಾದರೂ ಟಾರ್ಚರ್ ಕೊಟ್ಟರೆ ಮತ್ತೆ ನಿಮಗೆ ಸರಿ ಇರಲ್ಲ ನೋಡಿ.
ಅಂತ ಹೇಳಿ ಮತ್ತೆ ಅರೆಸ್ಟ್ ಮಾಡಿಬಿಡ್ತೀವಿ. ಇದೊಂದು ಸತಿ ಅವ್ರು ಏನೋ ನಿಮಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ಮತ್ತೆ ಇನ್ನೊಂದು ಸತಿ ಏನಾದರೂ ನಿಮ್ಮಿಂದ ಅವ್ರಿಗೇನಾದರೂ ತೊಂದರೆ ಆದರೆ ಅರೆಸ್ಟ್ ಮಾಡ್ತೀನಿ ನಿಮ್ಮನ್ನ ಅಂತ ಹೇಳಿ ಹೇಳ್ತೀನಿ. ಬಿಡಿ, ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿ ಅವ್ರಿಗೆ ಸರಿಯಾಗಿ ನಾನು ಹೇಳ್ತೀನಿ, ಸರಿನಾ? ಹಾಂ ಸರ್, ಮತ್ತೆ ಅವರಿಂದ ಏನಾದ್ರೂ ಈ ಥರ ನನಗೆ ತೊಂದರೆ ಆಗ್ಬಿಟ್ರೆ ಸುಮ್ಮನೆ ನಿಧಿ ಸಿಕ್ಕೈತೆ ಅಂತ ಹೇಳಿ ಸುಳ್ಳು ಸುದ್ದಿ ಒಪ್ಸೋದು, ಎಲ್ಲರ ಹತ್ರ ಸುಮ್ಮನೆ ಹೇಳ್ಕೊಂಬರೋದು, ಈ ಥರ ಎಲ್ಲ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನೋಡಿ ಸರ್, ಹೇಳಿರ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ. ಇದೊಂದು ಸತಿ ಏನೋ ನೀವು ಹೇಳ್ತಾ ಇದ್ದೀರಾ, ನಾವೇ ಇನ್ಫಾರ್ಮ್ ಮಾಡಿ ನಾವು ಹೇಳ್ತೀವಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಏನೋ ನಾನು ಸುಮ್ಮನೆ ಆಗ್ತಿದ್ದೀನಿ. ನಾನು ಕಂಪ್ಲೇಂಟ್ ಕೊಟ್ಟರೆ ಇವತ್ತು ಅವ್ರಿಗೆ ಏನಿಲ್ಲ ಸರ್, ಅಷ್ಟೇ. ಸರ್ ಮತ್ತೆ ಅವರಿಂದ ಇವರಿಗೆ ರೀತಿ ಅವ್ರಿಗೇನು ತೊಂದರೆ ಆಗಬಾರ್ದು ಸರ್. ನೀವು ಆ ರೀತಿ ಅವ್ರಿಗೆ ಹೇಳಬೇಕು ಸರ್. ಅವ್ರಿಗೆ ತುಂಬ ಅವರು ತೊಂದರೆ ಕೊಡ್ತಾ ಇದ್ದಾರೆ, ನಿಧಿ ಸಿಕ್ಕೈತೆ ಅಂತ ಊರಲ್ಲೆಲ್ಲ ಬೆರೆಸ್ತಾ ಇದ್ದಾರೆ. ಸುಮ್ಮನೆ ಎಲ್ಲರ ಹತ್ರನೂ ಹೇಳ್ಕೊಂಡು ಹಿಂಗೆ ಮಾಡಿದ್ರೆ ಅವರಿಗೆ ಏನು ಅನಿಸಲ್ಲ, ಎಷ್ಟು ಮನಸ್ಸಿಗೆ ಬೇಜಾರಾಗಲ್ಲ. ಹಾಂ, ಎಲ್ಲ ಸರ್ ನಿಮ್ಮ ಹತ್ರ ಸುಳ್ಳು ಸುದ್ದಿ ಹೇಳಿದ್ದಾರೆ, ಊರಲ್ಲೆಲ್ಲರ ಹತ್ರನೂ ಹೇಳಿದ್ದಾರೆ. ಸರಿ ಆಯ್ತು ಬಿಡಿ, ಹೇಳ್ತೀನಿ. ಸರಿ ಬಾ ರೀತಾ, ಹೇಳ್ತಾರಂತೆ ಅವರು. ಅಷ್ಟು ಹೇಳ್ತೀವಿ, ಇದೊಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಅವ್ರು. ಮತ್ತೆ ಅವರಿಂದ ನಿಮ್ಗೇನು ತೊಂದರೆ ಆಗೋದಿಲ್ಲ, ನಾವು ಆ ಥರ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಾ ನೋಡೋಣ, ಏನಾದರೂ ತೊಂದರೆ ಆದರೆ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ. ಬಾ ಹೋಗೋಣ, ಇದೊಂದು ಚಾನ್ಸ್ ಕೊಟ್ಟರು ಕೊಡೋಣ. ಕೃಷ್ಣಪ್ಪ, ಅವರಿಗೆ ಫೋನ್ ಮಾಡಿಬಿಡು, ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರಿಗೆ. ಸುಮ್ಮನಿರಿ ಬಂಟಿ ಅವರೇ, ಕಂಪ್ಲೇಂಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರಿಗೆ ಮತ್ತೆ ಇನ್ನೊಂದು ಸತಿ ಸ್ವಲ್ಪ ಭಯ ಇರೋದು. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಮತ್ತೆ ನಿಧಿ ಸಿಕ್ಕೈತೆ ಅಂತ ಹೇಳ್ತಾರೆ ಎಲ್ಲರ ಹತ್ರ. ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಸರಿ ಹೋಗೋರು. ಏನು ಮಾಡೋಕ್ಕಾಗುತ್ತೆ ಬಿಡು ರೀತಾ, ಇದೊಂದು ಚಾನ್ಸ್ ಕೊಡು. ಮತ್ತು ಅವರಿಂದ ನಿನಗೇನಾದರೂ ತೊಂದರೆ ಆದರೆ ಅವಾಗ ಬೇಕಾದರೆ ನೀನು ಕಂಪ್ಲೇಂಟ್ ಮಾಡುವಂತೆ. ಅವರು ಹೇಳ್ತಿದ್ರು, ಸರ್ ತಾನೇ ಇದೊಂದು ಚಾನ್ಸ್ ಕೊಟ್ಬಿಡಿ, ಅವ್ರಿಗೆ ಚೆನ್ನಾಗಿ ಹೇಳ್ತೀವಿ. ಮತ್ತು ನೋಡಿ, ನೀವು ಸುಮ್ಮನೆ ಈ ಥರ ಎಲ್ಲ ಸುಳ್ಳು ಸುದ್ದಿ ಒಬ್ಬಿಸ್ಬಿಟ್ಟು ನೀವು ಈ ಥರ ಮಾಡೋದು ಸರಿ ಇಲ್ಲ, ಮತ್ತು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅವ್ರು ವಾರ್ನಿಂಗ್ ಮಾಡ್ತಾರಲ್ಲ, ಒಂದು ಸತಿ ವಾರ್ನಿಂಗ್ ಮಾಡ್ತೀವಿ ಅಂತ ಹೇಳೋರಲ್ಲ. ಬಿಡು, ನಾವು ಸ್ವಲ್ಪ ಮತ್ತೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡು ಸುಮ್ಮನೆ ಟೆನ್ಷನ್ ತಗೊಂಡು ಬಿಡು. ನಾನು ಅದಕ್ಕೆ ಮತ್ತೆ ಧೈರ್ಯವಾಗಿದ್ದಿದ್ದು. ನಾನಿಲ್ಲ ಅಂದರೆ ಎದುರ್ಕೊಂಡಿದ್ರೆ ಅಷ್ಟೇ, ನಾನು ಏನು ಆಗೋದಿಲ್ಲ. ನಾನು ಇದೆಲ್ಲ ಸಾಲ ಇಟ್ಕೊಂಡು ನನಗೆ ಯಾರಾದರೂ ನಿಧಿ ಸಿಕ್ಕೈತೆ ಅಂತ ಹೇಳ್ತಾರಾ? ನಿಧಿ ಸಿಕ್ಕಿದ್ರೆ ನಾನು ಹಿಂಗಿರ್ತಿದ್ದ ಇವಾಗ? ಬಿಡು ರೀತಾ, ಇವಾಗ ಯಾರೋ ಏನೋ ಅಂತಾರೆ ಅಂತ ಹೇಳಿ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ಇನ್ಮೇಲಿಂದ ಚೆನ್ನಾಗಿರೋದು ಕಲಿ ಅಷ್ಟೇ. ಅವರು ಅಂದಂಗೆಲ್ಲ ನೀನು ಚೆನ್ನಾಗಿರಬೇಕು, ಅವರು ವಿರುದ್ಧ ಮಾಡ್ದಂಗೆಲ್ಲ ನೀನು ಚೆನ್ನಾಗಿರಬೇಕು ಅಷ್ಟೇ. ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡಿದೆ ಅಂದಮೇಲೆ ನಾನು ನೀನು ಏನಾದರೂ ಮಾಡು ಕೆಲಸನ ನಾನು ಸಹಾಯ ಮಾಡ್ತೀನಿ. ನನ್ನಿಂದ ಏನಾದರೂ ಹೆಲ್ಪ್ ಬೇಕಂದರೆ ಕೇಳು ರೀತಾ, ನೀನು ಮನಸ್ಸಲ್ಲಿ ಏನೂ ಇಟ್ಕೊಬೇಡ, ಸರಿನಾ? ಏನು ಅನ್ಕೊಂತಾನೆ, ಏನು ಜಗ್ಗು ಅಂತ ಅದೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ. ನಿನ್ಗೆ ಏನೇ ಬೇಕಿದ್ರೂ ಕೇಳು, ನಾನು ಸಹಾಯ ಮಾಡ್ತೀನಿ. ನನ್ನಿಂದ ಏನೇ ಹೆಲ್ಪ್ ಬೇಕಾಗಿದ್ರು ನೀನೇನಾದರೂ ತಂದಾಕೋದೇಳು, ಮನೆಗೆ ಎಲ್ಲ ಆಟದಲ್ಲಿ ತಂದು ಹಾಕ್ತೀನಿ. ನನ್ನಿಂದ ಏನು ಹೆಲ್ಪ್ ಆಗಬೇಕು ಅದನ್ನೆಲ್ಲ ಕೇಳು ನೀನು. ಬಿಡು ಜಗ್ಗು, ನೀವೆಲ್ಲ ನನ್ನ ಸಹಾಯಕ್ಕಿದ್ದೀರಾ ಅಂದಮೇಲೆ ನಾನು ಯಾಕೆ ಬೇಜಾರಾಗಲಿ? ಬಿಡು, ಹೋಗ್ಲಿ, ಹಾಳಾಗೋಗ್ಲಿ. ಅವರೇ ನನ್ನ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾರೆ. ನನ್ನ ಮೇಲೆ ಸುಮ್ಮನೆ ಕೆಟ್ಟದ್ದು ಬಯಸಿ ನನ್ನ ಮೇಲೆ ಎಲ್ಲ ಸುಮ್ಮನೆ ಕೆಟ್ಟದ್ದೆಲ್ಲ ಮಾತಾಡೋರು ಅವರೇ ಹಾಳಾಗಿ ಹೋಗ್ತಾರೆ. ನನ್ನ ಕಣ್ಣು ಮುಂದೆಲೇ ಬೆಂಕಿ ಬಿದ್ದು ಹೋಗ್ತಾರೆ. ನನ್ನ ಕಣ್ಣು ಮುಂದೆನೇ ಹಾಳಾಗಿ ಹೋಗ್ತಾರೆ. ಸುಮ್ಕಿರು, ಟೆನ್ಷನ್ ತಗೋಬೇಡ ರೀತಾ, ಕೂಲಾಗಿರು ನೀನು. ಎಲ್ಲ ಪೊಲೀಸ್ ಎಲ್ಲನ ತನಿಖೆ ಮಾಡಿಬಿಟ್ಟು ನನ್ನ ಹೆಸರಲ್ಲಿ ಏನೂ ಆಸ್ತಿ ಇಲ್ಲ ಅಂತ ಹೇಳಿ ಅವರೆಲ್ಲ ತನಿಖೆ ಮಾಡಿ ಇವಾಗ ಇದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ ಹೇಳ್ಬಿಟ್ರು ಪೊಲೀಸ್ನವರು. ಅದಕ್ಕೇ ಇವಾಗ ನನ್ನ ರಿಲೀಸ್ ಮಾಡಿದ್ರು. ನಾನು ಕಂಪ್ಲೇಂಟ್ ಕೊಡಬೇಕು ಅಂತಲೇ ಇದ್ದೆ, ಆದರೆ ಬಿಡು ಹೋಗಲಿ ಅಂತ ಹೇಳಿ ಏನೋ ಇದೊಂದು ಸತಿ ವಾರ್ನಿಂಗ್ ಮಾಡ್ತೀವಿ ಅವ್ರಿಗೆ. ಸುಮ್ಮನೆ ಮತ್ತೆ ಇವರಿಂದ ಏನೋ ತೊಂದರೆ ಆಗಬಾರ್ದು, ನಿಮಗೆ ಅವರಿಂದ ಏನೋ ತೊಂದರೆ ಆಗೋಲ್ಲ ಆ ಥರ ನಾವು ವಾರ್ನಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಆದೆ. ನೋಡ್ತಾ ಇರ್ರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.